ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್, ಗೌರ್ಮೆಂಟ್ ಡಾಕ್ಟರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ವಿನಯ್ ಅವರ ಹತ್ರ ನಾವು ಸುಮಾರು 4-5 ವರ್ಷದಿಂದ ಈ ಒಂದು ಅವರ ಗಾಣದ ಎಣ್ಣೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಅವ್ರದ್ದು ಒಂದು ಆಲ್ಮೇಲದಲ್ಲಿ ಅವರ ಸ್ವಂತ ಮನೆಯಲ್ಲಿ ಅವರು ಒಂದು ಪ್ಯೂರ್ವಾದಂಥ ಒಂದು ಆಯಿಲನ್ನು ತಯಾರಿಸಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಒಂದು ಸಾಮಾಜಿಕವಾಗಿ ಕಳಕಳಿ ಇರ್ತಕ್ಕಂಥ ಒಂದು ಇದು ಒಂದು ಕೆಲಸ, ಹೆಮ್ಮೆ ಅನ್ನಿಸ್ತದೆ. ಆಮೇಲೆ ನಾವು ಒಬ್ಬ ವೈದ್ಯನಾಗಿ ನಾವು ಸ್ವತಃ ಯಾಕೆ ತೊಗೊಳ್ತಾ ಇದ್ದೀವಿ, ಇನ್ನೊಬ್ಬರಿಗೂ ನಾನು ಇಷ್ಟೇ ಹೇಳ್ತೀನಿ, ಈ ಒಂದು ಎಸ್ಪೆಷಲಿ ಕುಷ್ಬಿ ಎಣ್ಣೆ ಉಪಯೋಗಿಸೋದ್ರಿಂದ ನಮ್ಮ ಹೃದಯ ಸಂಬಂಧ ಕಾಯಿಲೆಗಳನ್ನು ಭಾಳಷ್ಟು ಕಡಿಮೆ ಮಾಡ್ತದೆ. ಹೃದಯ ನಾಳಗಳಲ್ಲಿ, ಹೃದಯಕ್ಕೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗೋದು ಬೇರೆ ಪಾಮ್ ಆಯಿಲ್ ಇನ್ನಿತರ ಅದರ್ ಆಯಿಲ್ಗಳು ಉಪಯೋಗಿಸೋದ್ರಿಂದ ಆಗ್ತದೆ ವಿನ ಈ ಕುಷ್ಬಿ ಎಣ್ಣೆ ಆಗಲಿ ಸೂರ್ಯಪಾನ ಎಣ್ಣೆ ಪ್ಯೂರ್ ಇರೋದ್ರಿಂದ, ಇದು ಏನು ಪ್ಯೂರ್ ಆಯಿಲ್ ಉಪಯೋಗಿಸೋದ್ರಿಂದ ಅದರ ಒಂದು ಶೇಖರಣೆ ಕಡಿಮೆ ಆಗಿ ಹೃದಯಘಾತಗಳನ್ನು ಆಗೋ ಸಂಭವ ಅತ್ಯಂತ ಕಡಿಮೆ ಆಗ್ತದೆ. ಸಾಕಷ್ಟು ನೀವು ಇವಾಗ ಪೇಪರ್ದಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ, ಹಾಸನ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಹೃದಯಘಾತಗಳಾಗ್ತಾ ಇದ್ದಾವೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಯಾಕೆ ಆಗ್ತಾ ಇದೆ? ಅದು ಜೀವನ ಒಂದು ಶೈಲಿ ಚೇಂಜ್ ಆಗಿದೆ. ನಾವೇನ ಜಂಕ್ ಫುಡ್ ತಿನ್ನೋದಾಗಲಿ, ಆಮೇಲೆ ಯಾವುದೇ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರ್ಬೋದು, ಜೀವನ ಶೈಲಿ ಚೇಂಜ್ ಆಗಿ ಆಗ್ತಾ ಇದೆ ವಿನ ಇದು ಯಾವುದೇ ಒಂದು ಬೇರೆ ಕಾರಣ ಅಲ್ಲ ಅದಕ್ಕೆ. ಸೊ ನಾವು ಜೀವನ ಶೈಲಿ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು? ಫಸ್ಟ್ ನಾವು ವಿ ಹ್ಯಾವ್ ಟು ಚೂಸ್ ಎ ಗುಡ್ ಆ್ಯಂಡ್ ಪ್ಯೂರ್ ಆಯಿಲ್, ಈಟಿಂಗ್ ಆಯಿಲ್, ಎಡಿಬಲ್ ಆಯಿಲ್. ಅದು ನಾವು ಪರಿಶುದ್ಧವಾಗಿ ಇದ್ರೆ ನಮ್ದು ಅರ್ಧದಷ್ಟು ನಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ. ಇನ್ನಿಷ್ಟೇ ನಾವು ಜಂಕ್ ಫುಡ್ ಅವಾಯ್ಡ್ ಮಾಡಿದ್ರೆ ಉಳಿದ ಕಾರ್ಡಿಯಾಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ. ನಮ್ಮ ಡೈಲಿ ರುಟೀನ್ ಒಂದು ಸ್ವಲ್ಪ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ವಾಕಿಂಗ್, ಜಾಗಿಂಗ್, ಸ್ವಲ್ಪ ಬೇರೆ ಸಮೇತನೇ ಕಿತ್ತಬೇಕಾದ್ರೆ ನಾವು ಒಂದು ಒಳ್ಳೆ ಪ್ಯೂರ್ ಆಯಿಲನ್ನು ನಾವು ಊಟ ಮಾಡೋದನ್ನು ನಾವು ರೂಢಿ ಮಾಡ್ಕೋಬೇಕಾಗ್ತದೆ. ಸೊ ವಿನಯ್ ಅವ್ರ ಹತ್ರ ನಾವು ಸುಮಾರು 4-5 ವರ್ಷದಿಂದ ಏನದ ನಾವು ಆಯಿಲ್ ಉಪಯೋಗಿಸ್ತಾ ಇದ್ದೀವಿ. ಅವ್ರದ್ದು ಆಯಿಲ್ ಅಷ್ಟೇ ಟೇಸ್ಟಿ ಕೂಡ ಇರ್ತದೆ, ಯಾಕಂದ್ರೆ ಪ್ಯೂರ್ ಆಯಿಲಲ್ಲಿ ಸುಮ್ಮನೆ ಓಪನ್ ಮಾಡಿದ್ರು ಕೂಡ ಅದು ಅದರದ್ದೊಂದು ಗಮ್ ಅಂತ ಸ್ಮೆಲ್ ಬರ್ತದೆ. ಸೊ ಆ ರೀತಿ ಆಯಿಲ್ ಕ್ವಾಲಿಟಿ ಇರ್ತದೆ. ಆಮೇಲೆ ಅವ್ರು ಏನದ ಅವ್ರ ಹತ್ರ ಅಂತ ನಾವು ಹೇಳೋದಿಲ್ಲ, ನಿಮ್ಮ ಆಸ್ಪಾಸ್ ಎಲ್ಲೇ ಇದ್ರೂ ಕೂಡ ಗಾಣದ ಎಣ್ಣೆ ಪ್ಯೂರ್ ಆಗಿದ್ರೆ ನೀವು ಉಪಯೋಗಿಸಿ. ಇಲ್ಲ ಅಂದರೆ ನೀವು ಅವರಿಗೆ ಕೇಳಿದ್ರು ಕೂಡ ಅವ್ರು ನಿಮಗೆ ಡೋರ್ ಟು ಡೋರ್ ಸಪ್ಲೈ ಮಾಡ್ತಾರೆ. ಸೊ ಇದರಲ್ಲಿ ತಾವು ಒಳ್ಳೆಯ ಆಯಿಲನ್ನು ಉಪಯೋಗಿಸಿ ಅಂತ ಹೇಳಿ ಒಬ್ಬ ವೈದ್ಯನಾಗಿ ನಾನು ಕಳಕಳಿಯಿಂದ ಪ್ರತಿಯೊಬ್ಬರಿಗೆ ಈ ಒಂದು ಸಂದೇಶ ನೋಡೋರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು ಸರ್. ಸರ್ ಅವರು ಈಗ ತಾನೇ ಹೇಳಿದ್ರು, ಇವತ್ತಿನ ದಿನಮಾನದ ಆಹಾರ ಶೈಲಿ, ನಮ್ಮ ಆಹಾರ ಪದ್ಧತಿ, ನಾವೇನು ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತೇವೆ, ಅದರಿಂದ ಬಹುತೇಕ ನಾವು ಕಾಯಿಲೆಗಳು ಬರಕತ್ತವೆ ಅಂತ ಹೇಳಿದ್ರು. ಅದು ನಿಜ ಕೂಡ. ನಾನು ಕೂಡ ಒಂದು ಒಳ್ಳೆಯ ಸಾಮಾಜಿಕ ಕೆಲಸ ಇರಲಿ ಅಂತೇಳಿ ನಾನು ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸರ್ ಮುಖಾಂತರ ಮತ್ತು ಇನ್ನೂ ಹಲವು ನಮ್ಮ ಆತ್ಮೀಯರ ಮುಖಾಂತರ ಅನೇಕ ಗ್ರಾಹಕರಿಗೆ ನಾನು ತಲುಪುವಂಥ ಕೆಲಸ ಮಾಡಕತ್ತೀನಿ. ಒಂದು ಒಳ್ಳೆಯ ಶುದ್ಧವಾದ ಎಣ್ಣೆ ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡಕತ್ತೀನಿ. ಸರ್ ನಿಮ್ಮ ಮಾತನ್ನು ನಾನು ಉಳಿಸ್ಕೋತೀನಿ ಸರ್. ಸದಾಕಾಲ ಒಂದು ಒಳ್ಳೆಯ ಕ್ವಾಲಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. Thank you, sir. Thank you for your good opinion, and I am really blessed, sir. Thank you. Thank you.